ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಡೇಟು ಜನವರಿ 14, 2025. ನಮ್ಮ ಕೆರೆಗೆ ನೀರು ಬಿಟ್ಟಿಲ್ಲ. ಎವಿಡೆನ್ಸ್ ತೋರಿಸಿದ್ದೇನಕ್ಕಪ್ಪ ಅಂದರೆ ಪೇಪರ್ ಡೇಟು ಟೈಮು ನೋಡಲಿ, ಗೊತ್ತಾಗಲಿ ಅಂತ. ನೀರು ಬಿಡಿ ಅಂತ DC ಅವ್ರಿಗೂ ಅರ್ಜಿ ಕೊಟ್ಟಿದ್ದೀನಿ. ಇದು ಡಿಸ್ಪ್ಲೇ ಮಾಡ್ತೀನಿ. ನೋಡಿ ಫ್ರೆಂಡ್, ಇದು ಮೈಸೂರು ಜಿಲ್ಲೆ, ಮೈಸೂರು ತಾಲೂಕು, ಇಲ್ವಾಲ ಹೋಬಳಿ, ಗುಂಗ್ರಾಲ್ ಛತ್ರ, ಹನುಮಂತಪುರ ಮಧ್ಯ ಬರುವಂಥ ಕೆರೆ ಇದು, ನೊದಳ್ಳ ಅಂತ. KRS ಅಲ್ಲಿ 124 ಅಡಿ ನೀರಿದೆ. ಇವಾಗ ಒಂದು 2 ಅಡಿ ಕಡಿಮೆ ಆಗಿದೆ. ಇವಾಗ ಜನವರಿ ಬಂತು, 2025 ಜನವರಿ. ಆದರೂ ನೀರನ್ನ ತುಂಬಿಸ್ತಾ ಇಲ್ಲ. ಇರಿಗೇಷನ್ ಡಿಪಾರ್ಟ್ಮೆಂಟವರು ಪೈಪ್ಲೈನ್ ಎಲ್ಲ ಮಾಡಿ ಅಷ್ಟೊಂದು ದುಡ್ಡು ಖರ್ಚು ಮಾಡಿದ್ದಾರೆ. ಏನಕ್ಕೆ? ಕೆರೆಗಳಿಗೆ ನೀರು ತುಂಬಿಸ್ಬೇಕು, ರೈತರುಗಳಿಗೆ ಅನುಕೂಲ ಆಗಬೇಕು, ಅಂತರ್ಜಲ ಜಾಸ್ತಿ ಆಗಬೇಕು, ಬೆಳೆ ಬೆಳೀಲಿ ಅಂತ. ಆದರೆ ಬಂಡವಾಳಶಾಹಿಗಳ ಒತ್ತಡದ ಕಾರಣದಿಂದ ನಮ್ಮ ಕೆರೆಗೆ ನೀರನ್ನ ಬಿಡ್ತಾ ಇಲ್ಲ. ನೋಡಿ, ತೋರಿಸ್ತಾ ಇದ್ದೀನಿ, ತೆಗಿತಾ ಇದ್ದಾರೆ. ಇದರಿಂದ ಕೆರೆಯಲ್ಲಿ ನೀರಿಲ್ಲದೆ ಅಂತರ್ಜಲ ಬತ್ತೋಗಿದೆ. ನೀರು ಬಿಡ್ತಾ ಇಲ್ಲ, ಬೋರ್ವೆಲ್ ಕೆಟ್ಟೋಗ್ತಾ ಇದೆ. ರೈತರು ತುಂಬ ಸಮಸ್ಯೆ ಆಗ್ತಾಯಿದೆ. ಬೆಳೆ ಬೆಳೆಯೋಕ್ಕಾಗ್ತಾ ಇಲ್ಲ, ಅವ್ರು ಮಾಡಿಕೊಂಡ್ರೆ ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ, ಬಡ್ಡಿ ಕಟ್ಟೋಕ್ಕಾಗ್ತಾ ಇಲ್ಲ. ಇಷ್ಟೆಲ್ಲ ಸಮಸ್ಯೆ ಇದೆ. ಇದ್ರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಮೊನ್ನೆ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಈಗ 4 ತಿಂಗಳಿಂದ ರೈತ ಸಂಘದಿಂದ ಹೋರಾಟ ಮಾಡಿದ್ವಿ. ಏನು ಕ್ರಮ ತಗೊಂಡಿದ್ದಾರೆ. ನೆಕ್ಸ್ಟು ತಹಸೀಲ್ದಾರ್ ಹತ್ರ ಹೋದೆ. ಅವರು ನನಗೆ ಬರಲ್ಲ, DCC ಬಂದರು, ಅವ್ರಿಗೂ ಕೊಟ್ಟೆ. ಅವರು ಏನು ಕೆಲಸ ಮಾಡಿಲ್ಲ. ಪಂಚಾಯತಿ ಅವರಲ್ಲಿ ಅವರು ಮಾಡಿಲ್ಲ. ಅದು ಡಿಸ್ಪ್ಲೇ ಮಾಡ್ತೀನಿ ಇವಾಗ. ಪಂಚಾಯತಿಗೆ ಅರ್ಜಿ ಕೊಟ್ಟು ಎಲ್ಲ ಭೂಮಿ ಹಿಂಗಾಗಿದೆ. ಒಂದು 10 ಎಕರೆ 15 ಎಕರೆ ಬರ್ಬೋದು ಕೆರೆ. ನೀರಿಲ್ಲ. ಇನ್ನಿಷ್ಟು ಇರೋಗ್ಬಿಟ್ರೆ ಮುಗೀತು ಕತೆ. ನಮ್ಮ ಅದೃಷ್ಟಕ್ಕೆ ಈ ವರ್ಷ ದುರಾದೃಷ್ಟಕ್ಕೆ ಈ ವರ್ಷ ಏನಾದರೂ ಬರಗಾಲ ಬಂದುಬಿಟ್ರೆ ಬರೋದು ಬೇಡ, ಬಂದರೆ ಇನ್ನೀರಿಲ್ಲ. ಏನು ಮಾಡೋದು? ನೋಡಿ, ಇಷ್ಟೇ ಕೆರೆಯಲ್ಲಿ ನೀರಿರೋದು. ಹೋದ ವರ್ಷ ಬಿಟ್ಟರೆ ನೀರು. ಇದೇ ನಮ್ಮ ಊರಿನ ಕೆರೆ. ನೀರಿಲ್ಲ, ನೀರು ಬಿಡಿಸ್ತಾ ಇಲ್ಲ. ಎಲ್ಲ ರಾಜಕೀಯ ಪ್ರಯತ್ನ. ನೋಡಿ, ತೋಟ ಇದೆಯಲ್ಲ, ಇದು GT ದೇವೇಗೌಡರ ತೋಟ. ನೋಡಿ, ಅವರು ತೋಟದ ಪಕ್ಕದಲ್ಲೇ ಇದೆ ಕೆರೆ, ಗಮನ ಹರಿಸಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ತೆಗಿತಾ ಇದ್ದಾರೆ. ನೋಡಿ, ಇದೇನೇ ನಮ್ಮ ಕೆರೆಗೆ ನೀರು ಬರೋ ಜಾಗ. ನೀರು ಬಿಟ್ಟಿಲ್ಲ ಅಧಿಕಾರಿಗಳು. ಡೇಟು ಟೈಮು, ಡೇಟು ಇಂಪಾರ್ಟೆಂಟ್. ನೋಡಿ ಎಲ್ಲ ಹೆಂಗಾಗಿದೆ ಅಂತ. ಇದೆ ನೀರು ಬರೋ ಜಾಗ. ನೀರು ಬರ್ತಾ ಇಲ್ಲ. ರಟ್ನಳ್ಳಿ ಗೆಂಡೆಕೆರೆ ಅಂತ ತುಂಬಿ ಬರಬೇಕು. ಗೆಂಡೆಕೆರೆಗೂ ನೀರು ಬಿಟ್ಟಿಲ್ಲ. ಅಲ್ಲೂ ಹೋಗ್ಬಿಟ್ಟು ತೋರಿಸ್ತೀನಿ. ನಿನ್ನೆ ಹೋಗಿದ್ದೆ, ಅದು ತೋರಿಸ್ತೀನಿ. ವಿಶಾಲವಾದ ಕೆರೆ. ಎಲ್ಲ ಮಣ್ಣು ತೆಗಿತಾ ಇರೋದು. ಎಷ್ಟು ಚೆನ್ನಾಗಿ ಮಣ್ಣು ತೆಗೆದಿದ್ದಾರೆ.
ತೆಗಿಲಿ, ನೀರು ಚೆನ್ನಾಗಿ ಹಿಡಿಯುತ್ತೆ ಅವಾಗ ಜಾಸ್ತಿ ಇನ್ನು. ಆದರೂ ತಗೊಂಡ್ರೆ ಈಗ 1-2-3 ತಿಂಗಳಿಂದ ತಗೊಂಡು ಕೆರೆಗೆ ನೀರು ತುಂಬಿಸ್ಬೇಕಲ್ವಾ, ಆದರೂ ನೀರು ತುಂಬಿಸಿಲ್ಲ. ಈ ಕಡೆ ಬಂದೇ ಇರಲಿಲ್ಲ ನಾನು. ಇಲ್ಲಿ ನೋಡಿ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ ಮಣ್ಣು. ಸಾಯಿಲ್ ಮಾಫಿ ಅಂತ ಹೆಸರು. ಅದಕ್ಕೆ ಕೆರೆಗೆ ನೀರು ಬಿಡ್ತಾಯಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳಿ, ಕೆರೆಗೆ ನೀರು ಬಿಡಿ ಅಂತ ತಮ್ಮಲ್ಲಿ ಮನವಿ. ಇದರಿಂದ ರೈತರಿಗೆ ಅನುಕೂಲ ಆಗುತ್ತೆ. ಸುಮ್ಮನೆ ರೈತ ದೇಶದ ಆರ್ಥಿಕತೆ ಬೆನ್ನೆಲುಬು ಅಂತ ಕತೆ ಹೇಳ್ತಾರೆ, ಆದರೆ ರೈತನ ಬೆನ್ನು ಮುರಿಯೋ ಕೆಲಸನೇ ಎಲ್ಲ ಅಧಿಕಾರಿಗಳು ಮಾಡ್ತಾ ಇರೋದು. ಎಲ್ಲರೂ ಅಲ್ಲ, ಒಂದು 20% ಒಳ್ಳೆ ಅಧಿಕಾರಿಗಳಿದ್ದಾರೆ, ಇನ್ನು 80% ಎಲ್ಲ ಲಂಚನೇ. ನನಗೆ ಗೊತ್ತು, ನಾನು ಆಫೀಸ್ಗಳಿಗೆ ಬೇಜಾರಾಗುತ್ತೆ. ರಾಜಕಾರಣಿಗಳು ಸ್ವಲ್ಪ ಜನ ಅಷ್ಟೇ ಒಳ್ಳೆಯವ್ರು ಇರೋದು. ದಯವಿಟ್ಟು ಎಲ್ಲ ಪ್ರಜೆಗಳು ಒಳ್ಳೆಯವ್ರಿಗೆ ಮತ ಹಾಕಿ ಅವ್ರನ್ನ ಗೆಲ್ಲಿಸಿ. ಸುಮ್ಮನೆ ನೀವು ದುಡ್ಡು ಇಸ್ಕೊಂಡು ಯಾರ್ಯಾರಿಗೂ ಓಟ್ ಹಾಕಿ ಕಳಿಸಿದ್ರೆ ಅವರೇ ಏನೂ ಕೆಲಸ ಮಾಡಲ್ಲ. ಕೆರೆಯಲ್ಲಿ ಒಂದು ಸ್ವಲ್ಪ ಇದೆ ನೀರು, 1% ಇಲ್ಲ ಕೆರೆಗೆ ಹೋಲಿಸ್ಕೊಂಡ್ರೆ. ಎಲ್ಲ ಮಣ್ತಗ್ತಿರೋ. ನೆಕ್ಸ್ಟ್ ಇವಾಗ ನೀರು ಬರುತ್ತಲ್ಲ KRSದು ಪೈಪ್ಲೈನ್ ಮಾಡೋದು, ಅಲ್ಲೋಗಿ ವೀಡಿಯೋ ಮಾಡ್ತೀನಿ. ಅದು ಇದೇ ವೀಡಿಯೋ ಕನೆಕ್ಟ್ ಮಾಡ್ತೀನಿ ನೋಡಿ.